ಎಲ್ರಿಗೂ ನಮಸ್ಕಾರ. ಹೆಸರುಬೇಳೆ ಪಾಯಸ 2 ಪದಾರ್ಥದಿಂದ ಹೇಗೆ ಮಾಡುವುದಂತ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಯಾರಾದರೂ ಸಂಬಂಧಿಕರು ಬಂದರೆ 10 ನಿಮಿಷದಲ್ಲಿ ಪಟ್ಟನೆ ರೆಡಿ ಆಗುತ್ತೆ ಹೆಸರುಬೇಳೆ ಪಾಯಸ. ಸ್ಟವ್ ಮೇಲೆ 2 ಪಾತ್ರೆ ಇಟ್ಟು 1 ಕಪ್ ಬೇಳೆಗೆ 5 ಕಪ್ ನೀರು ಹಾಕಿ, ಆಮೇಲೆ ಈ ಕಡೆ ಪಾತ್ರೆಗೆ 2.5 ಕಪ್ ನೀರು ಹಾಕಿ, ಅರ್ಧ ಕಪ್ ಬೆಲ್ಲಕ್ಕೆ ಎರಡೂವರೆ ಕಪ್ ನೀರು ಹಾಕಿ, ಇವಾಗ ಅರ್ಧ ಕಪ್ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಈ ಕಡೆ 1 ಕಪ್ ಬೇಳೆನ ಸೇರಿಸ್ಕೊತಾ ಇದ್ದೀನಿ 5 ಕಪ್ ನೀರಿಗೆ. ಇವಾಗ ಸಣ್ಣ ಉರಿಲಿ ಕುದಿಸಿ, ಸೌಟ್ ತಗೊಂಡು ನಿಧಾನಕ್ಕೆ ತಿರುಗಿಸ್ತಾ ಇರಿ. ಇವಾಗ ನೋಡಿ, ಪಾಕ ಕಪ್ಪು ಬಣ್ಣದಲ್ಲಿದೆ. ಕುದೀತಾ ಕುದೀತಾ ಹಳದಿ ಬಣ್ಣಕ್ಕೆ ಬರುತ್ತೆ. ಹಳದಿ ಬಣ್ಣಕ್ಕೆ ಬಂದಮೇಲೆ ತಿರುಗಿಸಿದಾದ್ಮೇಲೆ ಒಂದು ಸ್ವಲ್ಪ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವೀಟ್ ಸರಿಯಾಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಇದನ್ನು ನೀವು ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು, ಯಾಕಂದರೆ ಕುಕ್ಕರಲ್ಲಿ ಬೇಗ ಆಗುತ್ತೆ. ಆದರೆ ಈ ಕುಕ್ಕರಲ್ಲಿ ಈ ಜಿಡ್ಡು ಕಸರು ಎಲ್ಲ ಕಡ್ಡಿ ಎಲ್ಲ ಹೋಗೋದಿಲ್ಲ, ಹಂಗಂಗೆ ಉಳ್ಕೊಳ್ತದೆ, ಅಂಟಿನ ಥರ ಫೀಲ್ ಆಗುತ್ತೆ. ನಾರ್ಮಲ್ ಪಾತ್ರೆಯಲ್ಲಿ ಮಾಡಿದ್ರೆ ಸ್ಮೂತಾಗಿರುತ್ತೆ, ಯಾವುದೇ ಜಿಡ್ಡು ಅಂಟು ಕಸರು ಯಾವುದೂ ಇರೋದಿಲ್ಲ. ಯಾಕಂದರೆ ಕುಕ್ಕರಲ್ಲಿ ಮಾಡೋದ್ರಿಂದ ಹಂಗಂಗೆ ಕಸ ಕಡ್ಡಿ ಎಲ್ಲ ಹಂಗಂಗೆ ಉಳ್ಕೊತೈತೆ. ಯಾಕಂದರೆ ಈ ನೊರೆನ ಹೊರಗೆ ತೆಗಿತೀವಿ ಪಾತ್ರೆಯಲ್ಲಿ ಮಾಡಿದರೆ, ಕುಕ್ಕರಲ್ಲಾದರೆ ತೆಗಿಯೋಕ್ಕಾಗೋದಿಲ್ಲ. ಇವಾಗ ನೋಡಿ, ಈ ನೊರೆ ಬರುತ್ತಿದೆಯಲ್ಲ, ಇದೇ ಥರ ಪಾತ್ರೆಯಲ್ಲಿ ಇಟ್ಟು ಬೇಯಿಸುವಾಗ ನೊರೆ ಬಂದಂಗೆಲ್ಲ ತಕ್ಕೊಂಡ್ರೆ ಕಸ ಕಡ್ಡಿ ಇರೋದೆಲ್ಲ ಹೊರಗೆ ಬರುತ್ತೆ. ಇವಾಗ ಬೇಳೆ ಬೆಂದಿದೆ ಇಲ್ಲ ಅನ್ನೋ ಒಂದ್ಸರಿ ನೋಡಿ. ಬೇಳೆ ಹದವಾಗಿ ಬೆಂದಿದೆ ಇಲ್ಲ ಅಂತ ನೋಡಿ, ಯಾಕಂದರೆ ಪೂರ್ತಿ ಸಾಫ್ಟ್ ಆಗಿದ್ರೆ ಎಲ್ಲ ಬೇಳೆ ಪಾಯಸ ಹಂಗಂಗೆ ಇದಾಗೋಗುತ್ತೆ. ನೋಡ್ಬಿಟ್ಟು ಇವಾಗ ಒಂದು ತಾಟ್ ತಗೊಂಡು ಮುಚ್ಚಿಬಿಟ್ಟು ಬಸ್ಕೊಳ್ಳಿ. ಗ್ಯಾಸನ್ನು ಸಣ್ಣ ಉರಿಲಿಟ್ಟು ಬೇಳೆನೆಲ್ಲ ಸರಿ ಮಾಡಿ ಆದಮೇಲೆ ಬೆಂದಿರೋ ಪಾಕನ ಈ ಕಡೆಗೆ ಬೇಳೆಗೆ ಮಿಕ್ಸ್ ಮಾಡಿ, ಒಂದು 2 ನಿಮಿಷ ಸ್ಪೂನಿಂದ ಆ ಕಡೆ ಈ ಕಡೆ ತಿರುಗಿಸಿ, ಬೇಳೆ ಕುದೀತಾ ಇದೆ ನೋಡಿ. ಈಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಬೇಕಿದ್ರೆ ತುಪ್ಪ ಹಾಕ್ಕೊಳ್ಳಿ, ತುಪ್ಪ ತಿನ್ನಂಗಿದ್ರೆ. ಇವಾಗ 2 ನಿಮಿಷ ಕುದಿಲಿಕ್ಕೆ ಬಿಡಿ. ಸ್ಪೂನಿಂದ ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ತಾ ಇರಿ. ಇವಾಗ ನೋಡಿ, ಪಾತ್ರೆಯಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಅದೇ ಕುಕ್ಕರಲ್ಲಾದರೆ ಈ ಥರ ಮಿಕ್ಸ್ ಮಾಡೋಕ್ಕಾಗಲ್ಲ. ಎಲ್ಲ ಆದಮೇಲೆ ಕೆಳಗಿಳಿಸಿ ನೋಡ್ಬೋದು, ಅದು ಹಂಗಂಗೆ ಬೆಲ್ಲೆಲ್ಲ ಹೀರ್ಕೊಂಡಿರುತ್ತೆ. ಇದಾದರೆ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ನೋಡಿ. ಇವಾಗ ನೋಡಿ, ಪಾಯಸ ರೆಡಿ ಆಯಿತು. 1-2 ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬೋಲ್ ತೊಗೊಂಡು ಬೋಲಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಒಂದು ಸ್ಪೂನ್ 2 ಸ್ಪೂನ್ ಹಿಂಗೆ ಅಂದ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ.